ಕಲ್ಲು ಉಪ್ಪಿನಿಂದ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ತೊಲಗಿಸಿ. ಅದು ಹೇಗೆಂದು ನೋಡೋಣ ಬನ್ನಿ. ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಕಂಪನಗಳು ಹೆಚ್ಚಾಗಬಹುದು. ಕುಟುಂಬದ ಸದಸ್ಯರಲ್ಲಿ ಸಣ್ಣ ವಿಷಯಕ್ಕೆ ಕಲಹಗಳು ಉಂಟಾಗಬಹುದು. ಸಂಪತ್ತು ದಿನೇ ದಿನೇ ಕಡಿಮೆಯಾಗುತ್ತಲೇ ಇರುವುದು, ಇವೆಲ್ಲವೂ ಮನೆಯಲ್ಲಿ ನಕಾರಾತ್ಮಕತೆಯು ಪ್ರಾಬಲ್ಯ ಸಾಧಿಸಿದಾಗ ಉಂಟಾಗುವ ಪರಿಣಾಮಗಳು. ಇದನ್ನು ನಿವಾರಿಸಲು ನೆಲ ಒರೆಸುವ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೆಲ ಒರೆಸಿ. ಉಪ್ಪು ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ಅಮಾವಾಸ್ಯೆಯ ದಿನದಂದು ಈ ತಪ್ಪುಗಳನ್ನು ಮಾಡಬಾರದೆಂದು ನಮ್ಮ ಹಿರಿಯರು ಎಚ್ಚರಿಕೆ ಕೊಡುತ್ತಾರೆ. ಏಕೆ ಗೊತ್ತಾ? ಅಮಾವಾಸ್ಯೆಯ ದಿನ ಪಿತೃಗಳು, ರಾತ್ರಿ ಜೀವಿಗಳು ಮತ್ತು ರಾಕ್ಷಸರು ಹೆಚ್ಚು ಸಕ್ರಿಯ ಮತ್ತು ಮುಕ್ತರಾಗಿರುತ್ತಾರೆ. ಅಂತಹ ದಿನದ ಸ್ವಭಾವವನ್ನು ತಿಳಿದುಕೊಂಡು ವಿಶೇಷ ಕಾಳಜಿ ವಹಿಸಬೇಕು. ಈ ದಿನ ಯಾವುದೇ ತಾಮಸಿಕ ವಸ್ತುಗಳನ್ನು ಸೇವಿಸಬಾರದು. ಈ ದಿನ ಮದ್ಯದಂತಹ ಮಾದಕ ವಸ್ತುಗಳಿಂದ ದೂರವಿರಬೇಕು. ಇದು ದೇಹದ ಮೇಲೆ ಮಾತ್ರವಲ್ಲ, ನಿಮ್ಮ ಭವಿಷ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರಬಹುದು. ಗುರುವಾರದ ದಿನದಂದು ಈ 5 ವಸ್ತುಗಳನ್ನು ನೀವು ಖರೀದಿಸಲೇಬಾರದು. ಗುರುವಾರದ ದಿನದಂದು ಎಣ್ಣೆಯನ್ನು ಖರೀದಿಸುವುದು ಅಸ್ಥಿರತೆ ಮತ್ತು ಆರ್ಥಿಕ ತೊಂದರೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಗುರುವಾರದಂದು ಕಬ್ಬಿಣ ಅಥವಾ ಉಕ್ಕಿನ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸುವುದು ಒಳ್ಳೆಯದು. ಗುರುವಾರದಂದು ಶೂಗಳನ್ನು ಖರೀದಿಸಬಾರದು. ಗುರುವಾರದಂದು ಕಪ್ಪು ಬಣ್ಣದ ವಸ್ತುಗಳನ್ನು ಖರೀದಿಸಬಾರದು. ಅವುಗಳು ವಸ್ತುಗಳೇ ಆಗಲಿ ಬಟ್ಟೆಗಳೇ ಆಗಲಿ ಗುರುವಾರದಂದು ಖರೀದಿಸಬಾರದು. ಗುರುವಾರದಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹಾಗೂ ಭೂ ವ್ಯವಹಾರಗಳನ್ನು ಮಾಡುವುದನ್ನು ತಪ್ಪಿಸಬೇಕು. ನಿಮ್ಮ ಸುಖ ದಾಂಪತ್ಯಕ್ಕಾಗಿ ರಾಧಾಕೃಷ್ಣರ ಫೋಟೋವನ್ನು ಈ ದಿಕ್ಕಿನಲ್ಲಿ ಇಡಿ. ಮನೆಯ ಮಲಗುವ ಕೋಣೆಯಲ್ಲಿ ರಾಧಾಕೃಷ್ಣರ ಫೋಟೋವನ್ನು ಇಡಬಹುದು, ಆದರೆ ಪೂಜಿಸುವಂತಿಲ್ಲ. ಮನೆಯ ಮುಖ್ಯದ್ವಾರದ ಗೋಡೆಯ ಮೇಲೆ ಎಂದಿಗೂ ರಾಧಾಕೃಷ್ಣರ ಫೋಟೋವನ್ನು ಹಾಕಬಾರದು. ರಾಧಾಕೃಷ್ಣರ ಫೋಟೋವನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದೆಂದು ಪರಿಗಣಿಸಲಾಗಿದೆ.